ಇವತ್ ನಮ್ಮ ಆತೂರಲ್ಲಿ ಹಬ್ಬ ಐತೆ. ಸಾಹೇಬ್ರು ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ದಾರೆ. ಇದೆಲ್ಲ ಸ್ಯಾರಿ ಟ್ರಿಪ್ಪಿಂಗ್ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಯಾರು ಟ್ರಾಪಿಂಗ್ ಮಾಡಿಸ್ಕೊಳ್ಳೋರು ಮಾಡಿಸ್ಕೊಳ್ಳಿ, ಅವ್ರ ಹತ್ರ ಸೀರೆ ಪಿನ್ ಮಾಡಿಸ್ಕೊಳ್ಳೋರು ಮಾಡಿಸ್ಕೊಳ್ಳಿ. ನಮ್ಮೂರವ್ರು ಮಾತ್ರ ರಾಯರು ರಾಯರಷ್ಟ ಅಂತ. ಆಮೇಲೆ ಟಮಟೆ ಬಳಸ್ತಾರೆ ಡಂಕಡ ಕನಕ ಕನಕ ಅಂತ. ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಮ್ಯ ಪಟೇಲ್ ಯೂಟ್ಯೂಬ್ ಚಾನಲ್. ಇವತ್ ನಮ್ಮ ಆತೂರಲ್ಲಿ ಹಬ್ಬ ಐತೆ. ಏನ್ ಹಬ್ಬ ಅಂದ್ರೆ ಪಟ್ಲು ತಮ್ಮದ ಹಬ್ಬ ಅಂತ. ಇದಕ್ಕೆ ಮೇಯ್ನ್ ಏನಂದ್ರೆ ಬಾತ್ ಮಾಡ್ಕೊಂಡು ಯಾವ್ದಾರ ಒಂದು ತಪ್ಪಲಿ ಚೊಂಬು ಅವ್ರಿಗೆ ಯಾವ್ದು ಏನೇನ್ ಇಷ್ಟ ಇರುತ್ತೆ ಅದ್ರ ಮಡ್ಕೆ ತರೋದು ತರ್ತಾರೆ. ಅದನ್ನ ಮಾಡ್ಕೊಂಡು ತುಂಬ್ಕೊಂಡು ಮಧ್ಯರಾತ್ರಿ ತಗೊಂಡೋಗಿ ಪೂಜೆ ಮಾಡಿ ಮರಿಯೆಲ್ಲ ಕಡಿತಾರೆ. ಈಗ ಆಲ್ರೆಡಿ ನಾವ್ ಯಾವಾಗ್ಲೂ ಅವಾಗಿಂದೂ ನಮ್ಮಮ್ಮಿ ಚಂಬಲ್ಲೇ ಮಾಡೋದು. ಇದಕ್ಕೆ ಬೇಕು ಅಂದ್ರೆ ಡಿಸೈನ್ ಮಾಡ್ಕೊಂಡು ಹೊಂಬಾಡೋದು. ಇನ್ನೊಮ್ಮೆ ಅಡಿಕೆ ಹೊಂಬಾಳಿ. ಈ ಅಡಿಕೆ ಹೊಂಬಾಳಿನ ನೀಟಾಗಿ ಬಿಡಿಸ್ಬಿಟ್ಟು ಹಾಕೋದು. ಹೇಗಿರುತ್ತೆ ಹೆಂಗಿರುತ್ತೆ ಅಂತ ಈ ಲಾಗಲ್ಲಿ ತೋರಿಸ್ತೀನಿ. ಯುಗಾದಿ ಹಬ್ಬ ಆದ್ಮೇಲೆ ನಮ್ಮಲ್ಲಿ ಹಬ್ಬಗಳು ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಹಬ್ಬ ಯಾವುದು ಅಂದ್ರೆ ಯುಗಾದಿ ಹಬ್ಬ ಆದ್ಮೇಲೆ ನೆಕ್ಸ್ಟ್ ಕಮ್ಮಿಂಗ್ ಮಂಗಳವಾರ ಯಾವ್ದಿರುತ್ತೋ ಅವತ್ತು ಕನ್ನಂಬಾಡಿ ಹಬ್ಬ ಅಂತ ಮಾಡ್ತಾರೆ. ಅದೇನಂದ್ರೆ ಒಂದು ತೋಟದಲ್ಲಿ ಫುಲ್ಲು ದೊಡ್ಡದೊಂದು ತೋಟ ಇರುತ್ತೆ. ಆ ತೋಟದಲ್ಲಿ ಊರರೆಲ್ಲ ಹೋಗಿ ಒಲೆ ಹಾಕೊಂಡು ಅಲ್ಲೇ ಕೋಳಿ ಕುಯ್ದು ಅಡಿಗೆ ಮಾಡಿ ಊಟ ಮಾಡ್ಕೊಂಡು ಅಲ್ಲಿಂದ ಬರ್ತಾರೆ. ಅದು ಮಂಗಳವಾರ ಆಗೋಗ್ಬಿಡುತ್ತೆ. ನೆಕ್ಸ್ಟ್ ಆ ಮಂಗಳವಾರ ಆದ್ಮೇಲೆ ನೆಕ್ಸ್ಟ್ ಬರೋ ಶುಕ್ರವಾರನೇ ಈ ಪಟ್ಲು ತಮ್ಮನ ಹಬ್ಬ. ಬನ್ನಿ ಇವಾಗ ರೆಡಿ ಆಗೋಣ. ಆಕ್ಚುಲಿ ಏನಂದ್ರೆ ಲಾಸ್ಟ್ ಮದ್ವೆ ಆದಾಗಿಂದ ಒಂದು 4 years ನಾನು ಬರ್ತಿರ್ಲಿಲ್ಲ. ಅರ್ಪಿತಾ ಅವ್ರು ತಗೊಂಡ್ ಹೋಗ್ತಿದ್ರು. ಈ ಸಲ ಅರ್ಪಿತಾ ಅವ್ರು ತಗೋ ಹೋಗಲ್ಲ. ಸೊ ಹಂಗಾಗಿ ನಾನು ಅಟೆಂಡ್ ಮಾಡ್ತಿದ್ದೀನಿ ಹಬ್ಬನ. ಸಾಹೇಬ್ರು ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ದಾರೆ. ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ತುಂಟ ನಂಬರ್ 1 ತುಂಟ. ಈಗ ನಮ್ಮಮ್ಮಿ ಹೊಸ ಸೀರೆ ತಗೊಂಡಿತ್ತು. ನಂಗೆ ಯಾಕೋ ಅದಿಷ್ಟ ಆಯ್ತು. ಅದಕ್ಕೆ ಕಾಟನ್ ಸೀರೆನ ಉಟ್ಕೊಳ್ಳೋಣ ಅಂತ ನಮ್ಮಮ್ಮಿ ಸೀರೆ ಹಾಕೊಂಡು ನಮ್ಗೆ ಅದೊಂದು ಬ್ಲೌಸ್ ಮ್ಯಾಚಿಂಗ್ ಮಾಡ್ಕೊಂಡು ರೆಡಿ ಆಗ್ತಾ ಇದ್ದೀನಿ. ನಮ್ಮಮ್ಮಿ ಕರೀತಿದ್ರೆ ಬನ್ನಿ ಅದು ಹೆಂಗೆ ರೆಡಿ ಮಾಡೋದು ಅಂತ ತೋರಿಸ್ತೀನಿ. ನೀವೊಂದೊಂಥರ ಟಾರ್ಚರ್ ಕಣಪ್ಪ ಭಗವಂತ. ಹಿಂಗೆ ಚೊಂಬು ಅಂದ್ರೆ ಚೊಂಬು ಒಳಗಡೆ ಬಾತ್ ಫುಲ್ ತುಂಬಿಡೋದಲ್ಲ ಮಮ್ಮಿ. ನಾವು ಚಿಕ್ಕದ್ ಕಾರು ದೊಡ್ಡದ್ ಕಾರು ತುಂಬೋದು. ಚಿಕ್ಕದಾಗೆ ಮಾಡು. ಯಾಕಿದು ಇದು ಬಳೆದೆಲೆ ಅಂದ್ರೆ ಉದುರುತ್ತೆ. ಮತ್ತೆ ದೀಪನು ಅದ್ರಲ್ಲೇ ತಾನೆ ಮಡಿಕೊಳ್ಳೋದು. ದೀಪನು ಅಲ್ಲೇ ಮಡಿಕೋಬೇಕು. ರೆಡಿ ಮಾಡುತ್ತೆ. ತೋರಿಸ್ತೀನಿ ಫೈನಲ್ ಲುಕ್ ಹೆಂಗಿರುತ್ತೆ ಅಂತ. ಸೀರೆ ಉಡ್ಸ್ಕೊಂಡಾಯ್ತು ಮೇಡಮ್ ಅವ್ರ ಹತ್ರ. ಆಕ್ಚುಲಿ ಅವಳು ಇದೆಲ್ಲ ಸ್ಯಾರಿ ಟ್ರಿಪ್ಪಿಂಗ್ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಯಾರು ಟ್ರಾಪಿಂಗ್ ಮಾಡಿಸ್ಕೊಳ್ಳೋರು ಮಾಡಿಸ್ಕೊಳ್ಳಿ, ಅವ್ರ ಹತ್ರ ಸೀರೆ ಪಿನ್ ಮಾಡಿಸ್ಕೊಳ್ಳೋರು ಮಾಡಿಸ್ಕೊಳ್ಳಿ. ನಮ್ಮೂರವ್ರು ಮಾತ್ರ ಚೆನ್ನಾಗಿ ಮಾಡೋಣ ಅಲ್ವಾ. ನೈಸ್. ಬನ್ನಿ ರೆಡಿ ಆಗೋಣ. 2 ನಿಮಿಷ ರೆಡಿ ಆಗ್ತೀವಿ. ನಾನು ಸ್ವಲ್ಪ ಲೈಟಾಗಿ ಊಟ ಮಾಡಿಕೊಂಡು ರೆಡಿ ಆಗ್ತಾ ಇದ್ದೀನಿ. ಇನ್ನೂ ರೆಡಿ ಆಗಿಲ್ಲ. ಮಕ್ಕಳು ಊಟ ಮಾಡಿಸೋದು ಎಷ್ಟು ಕಷ್ಟ. ತಾತ ಅವನಿಗೆ ಅಜ್ಜಿ ಇವನಿಗೆ ಊಟ ಮಾಡಿಸ್ತಾವ್ರೆ. ತಿನ್ಸೋದೈತಲ್ಲ ಹೆವಿ ಕಷ್ಟಕರ ಕೆಲಸ. ಚೆನ್ನಮ್ಮಮ್ಮ ಎಲ್ಲೋಯ್ತು? ರೆಡಿ. ಏನು ಗೊತ್ತಾ ಗೈಸ್, ಈಗ ಇದು ಆಲ್ರೆಡಿ ರೆಡಿ ಆಗೈತೆ. ಈ ದೀಪನ ಇಲ್ಲಿ ಮಡಿಕೊಂಡು ನಾನು ಬೇಯಿಸ್ಕೊಂಡು ಹೋಗೋದೆ. ನನ್ನ ಪಾಪ ಸಿಂಪಲ್ ಹೆಂಗೋ ರೆಡಿ ಮಾಡೈತೆ. ನಮ್ಮಂತೂ ಇದರಲ್ಲಿ ರಂಗೋಲೆ ಇದರ ಡಿಸೈನ್ ಎಲ್ಲ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ, ಹಾಗಾಗಿ ಏನೂ ಮಾಡಿಲ್ಲ. ಈ ಓಲೆ ಏನು ಗೊತ್ತಾ, ನಮ್ಮ ಮಮ್ಮಿ ತುಂಬ ವರ್ಷದ ಹಿಂದೆ ಮಾಡಿಸಿದ ಓಲೆ. ಅಷ್ಟು ವರ್ಷದಿಂದ ಹಾಕೂ ಇರಲಿಲ್ಲ, ಮತ್ತು ಅದನ್ನು ಯೂಸು ಮಾಡ್ತಿರಲಿಲ್ಲ. ಇವತ್ತು ನಾನು ಯೂಸ್ ಮಾಡೋಣ ಅಂತ ಯೂಸ್ ಮಾಡ್ತಿದ್ದೀನಿ. ಹೆಂಗೆ ಕಾಣಿಸ್ತೈತೆ ಕಮೆಂಟ್ ಮಾಡಿ. ಓಲ್ಡ್ ಇಸ್ ಗೋಲ್ಡ್ ಅಂದೆಲ್ಲ ರಿಟರ್ನ್ ಅದೇ ಗೊತ್ತಾಯ್ತಲ್ಲ, ಹಾಗಾಗಿ ಇದನ್ನೇ ಹಾಕೊಂಡೆ. ಎಲ್ಗೋಗ್ಬೇಕು? ಟ್ರ್ಯಾಕ್ಟ್ರು. ನಿಮ್ಗೆ ಟ್ರ್ಯಾಕ್ಟ್ರು. ಆಮೇಲೆ ಏನೇನು ಇಷ್ಟ ಮಗನೆ? ಅಂಬ, ಟಮಟೆ, ಆಮೇಲೆ ಬಸಪ್ಪ, ಆಮೇಲೆ ರಾಯರು. ರಾಯರಷ್ಟ ಅಂತ. ಆಮೇಲೆ
ನಂದಿ ಇಷ್ಟ ಅಂತೆ. ಆಮೇಲೆ ಏನದು? ನಂದಿ 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 ಇಷ್ಟನಾ ನಿಂಗೆ? ಅದೇನೋ ಆಕ್ಟಿಂಗ್ ಮಾಡ್ತಾನೆ ಪಾಪ, ಅವನಿಗೆ ಹೇಳಕ್ ಬರ್ತಾ ಇಲ್ಲ. ಏನವ ಅದೇನಂದಿತ್ತು? ನಿಮ್ಗೆ ಏನಾರು ಅರ್ಥ ಆಗಿದೆ ಕಮೆಂಟ್ ಮಾಡಿ, ನಂಗಂತೂ ಅರ್ಥ ಆಗ್ತಿಲ್ಲ ಏನ್ ಹೇಳ್ತಾನೆ ಅಂತ ಅವನು. ನವಿ ಬೀಳಿಸ್ತೀಯ ಮಗ್ನೆ? ಹೆಂಗೆ ಮಗ್ನೆ ಅದು? ನನ್ನ ತೋರ್ಸದ್ ಹೆಂಗ್ ಕುಣಿತೀಯ? ಪೂಜೆ ಕುಣಿತಾ ಕುಣಿ. ಸರ್ ಬರ್ತೀರಾ ಪೂಜೆಗೆ? ಪೂಜೆಗೆ ಬರ್ತೀರಾ ಸರ್ ನೀವೂನು? ತಮಟೆ ಬಾರಿಸ್ತಿದ್ದಾರೆ. ಆಕ್ಚುಲಿ ನಾವು ಚಿಕ್ಕವರಾಗಿದ್ದಾಗ ಒಂದು 11:30, 12 ಹೋಗ್ತಿದ್ದು. ಇವಾಗ ಮಳೆ ಗಿಳಿ ಅದು ಇದೆಲ್ಲ ಬರೋಕ್ಕೆ ಶುರು ಹೋಗ್ಬಿಟ್ಟೈತೆ. ಲಾಸ್ಟ್ ಇಯರ್ ಎಲ್ಲ ಫುಲ್ ಮಳೆ ಬಂದ್ಬಿಟ್ಟಿತ್ತಂತೆ. ಸೊ ಈಗ ಆಲ್ರೆಡಿ 9:30ಗೆಲ್ಲ ಹೋಗ್ತಾ ಇದ್ದಾರೆ. ನಮ್ಮಮ್ಮ ಸ್ವಲ್ಪ ಹೂವು ಹಾಕಿ ರೆಡಿ ಮಾಡೈತೆ. ಈಗ ಹೋಗೋದು. ತಮಟೆ ಬಾರಿಸ್ತಾರೆ ಅಂತ. ನಾನು ಅಮ್ಮ ಇಬ್ರು ಹೋಗ್ತಿದ್ವಿ. ಪೂಜಾ ಸಾಮಾನು ತಗೊಂಡು ಹೋಗ್ಬೇಕು, ಇದನ್ನು ತಗೋಬೇಕು. ಜೊತೆಲಿ ಯಾರು ಬರ್ತಾರೆ. ಸೊ ಅಮ್ಮ ಬರ್ತೈತೆ, ನಾನು ಅಮ್ಮ ಹೋಯ್ತಿದ್ವಿ. ಇವರೆಲ್ಲ ಯಾರು ಬರಲ್ಲ. ರಕ್ಷಿ, ನಾನು, ಅಮ್ಮ ಇಬ್ಬರೇ 3 ಜನ ಬರ್ತಾ ಇದ್ದಾರೆ ಕರ್ಕೊಂಡೋಗಕ್ಕೆ. ಅಂದರೆ ಒಂದೊಂದು ಬೀದಿಗೂ ಬಂದು ಕರ್ಕೊಂಡು ಹೋಗ್ತಾರೆ. ವರ್ಷ ಬಂದು ಕರ್ಕೊಂಡೋಗಿ ಎಲ್ಲಾರನ್ನೂ ಒಂದು ರಂಗದ ಬೀದಿ ಅಂತ ಐತೆ, ಅಲ್ಲಿ ಹೋಗಿ ಎಲ್ಲ ಬೀದಿಯವರು ಬಂದ ಮೇಲೆ ನೆಕ್ಸ್ಟ್ ದೇವಸ್ಥಾನ ಹತ್ರ ಹೋಗೋದು. ಲೈಟ್ ಇಲ್ಲ ಗಾಯ್ಸ್. ಫಸ್ಟೇ ನಮ್ಮ ಬೀದಿ, ಸೊ ಹಂಗಾಗಿ ಜನ ಯಾರು ಇಲ್ಲ. ಎಲ್ಲರೂ ಬರ್ಲಿ ಆಚೆ ಅಂತ 2 ನಿಮಿಷ ಬಾರಿಸ್ಬಿಟ್ಟು ಆಮೇಲೆ ಹೋಗೋದು. ಇಲ್ಲ ಕಾಣಿಸ್ತು. ಒಂದ್ ಮರಿ ಕಡ್ದು ಒಂದ್ ಬಂಡಿ ಮುಂದೆ ಹೋಯ್ತು. ಈಗ ಇನ್ನೊಂದ್ ಮರಿ ಕಡ್ದು ಇನ್ನೊಂದ್ ಬಂಡಿ ಮುಂದೆ ಹೋದ್ರೆ ಇಲ್ಲೆಲ್ಲ ಆದ್ಮೇಲೆ ನೆಕ್ಸ್ಟ್ ಪಟ್ಟಣಮ್ಮ ದೇವಸ್ಥಾನ. ದೇವ್ರು ಮುಂದೆ ಹೋಗ್ಬೇಕು. ದೇವ್ರು ಗಾಡಿ ಎಲ್ಲ ಹೋದ್ಮೇಲೆ ನಾವು ನೆಕ್ಸ್ಟ್ ಹೋಗ್ಬೇಕು. ಪಟ್ಟಣಮ್ಮ ದೇವಸ್ಥಾನ ಎಂಟ್ರಿ ಆಗಿ ಆಕ್ಚುಲಿ ಇಲ್ಲೆಲ್ಲ ಕೊಂಡ ಎಲ್ಲ ರೆಡಿ ಮಾಡ್ತಾರೆ. ಅಂದ್ರೆ ಅಂತ ಜಾಸ್ತಿ ಕೊಂಡ ಹಾಕಲ್ಲ, ಲೈಟಾಗಿ ಹಾಕತ್ತಾರೆ ಅಷ್ಟೇ. ಅಲ್ಲಿ ಫುಲ್ ಸ್ಟ್ರೈಟ್ ಆಗಿ ಒಂದು ಬಟ್ಟೆ ಹಾಕಿರ್ತಾರೆ, ಅಲ್ಲಿ ಮಡೆನ ಮಡಗಬೇಕು, ಅಲ್ಲಿವರೆಗೂ ಹಾಸೋದು. ಮಡೆ ತಗೊಂಡು ಬಂದಮೇಲೆ ಇಲ್ಲಿ ಅಣ್ಕಾಯಿ ಪೂಜೆ ಮಾಡಿಸಿ ಆಮೇಲೆ ಎಡೆ ಇಕ್ಕಿ ಆಮೇಲೆ ಲೈಟಾಗಿ ಕೊಂಡ ಆಯ್ತು, ಆಮೇಲೆ ಮನೆ ಕಡಿಯೋದು. ಇವಾಗ ಪೂಜೆ ಆಗೈತೆ, ಎಡೆ ಇಕ್ಬೇಕು. ಅದು ದೇವ್ರ ಮುಂದೆ ಸ್ವಲ್ಪ ಕೊಂಡ ಹಾಕ್ಬೇಕು ಅಂತ ಹಾಕೋರೆ. ಏನದಲ್ಲಿ ಕೊಂಡ ಆಯ್ಲೇಬೇಕು ಅನ್ನೋದೇ ಸ್ವಲ್ಪ ಚೆನ್ನಾಗಿ ಬಡ್ದು ತೊಳೆದೇ ಒಂದು ಖುಷಿ. ನಾನು ಹೇಗಿರುತ್ತೆ ಅಂತ ತೋರಿಸ್ತೀನಿ. ಇಬ್ರು ದೇವ್ರು ಓದ್ಕೊಂಡಿದ್ರಲ್ಲ, ಅವರು ಫಸ್ಟ್ ಇವರು ಕೊಂಡ ಆಯ್ಬೇಕು, ಆಮೇಲೆ ಮಿಕ್ಕವರು. ಸೊ ಈಗ ಇವರಿಬ್ರದ್ದು ಸ್ಟಾರ್ಟ್. ಅಣ್ಣ ಸೈಡ್ ಬಿಡಿ ಅಣ್ಣ.
ಇದು ಆಕ್ಚುಲಿ ಅದು ತುಡಿಯೋದ್ಕಿಂತ ಮಜಾ ಹೊಡಿತಾರಲ್ಲ ಅದು ಮಜಾ. ನೋಡಿ 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 ಹೆಂಗೆ ಮೇಂಟೈನ್ ಮಾಡೋದು. ಹಾಕಿ ಜೋರಾಗಿ. ಅಯ್ಯೋ ಬಿದ್ದ ಏಟ ಹಣ್ಣಿಗೆ ಸಾಕ ಬಿದ್ದ. ಏ ಪುಟ್ಟ ಸೈಡ್ ಬರೋ ಸೈಡ್ ಬರೋ ಪುಟ್ಟ ಬರೋ. ಚುಪ್ಪಿ ಅಯ್ಯೋ ಬಿದ್ದ ಅನ್ಕೊಂಡ್ರಿ. ಚುರು ಚುರು ಅಂತೈತೆ ಸಾಹೇಬ್ಗೆ ಉಚ್ಕೊ ಹೋಯ್ತವನವನು. ಅಂದ್ರಲ್ಲ ಎಷ್ಟು ಮಜವಾಗಿತ್ತು, ಸಖತ್ತಾಗಿತ್ತು. ಈಗ ನೆಕ್ಸ್ಟ್ ಬಂದು ಮರಿ ಕಡಿಯೋದು. ಡ್ರೈವರ್ ಮಂಜಣ್ಣವರು. ಭದ್ರಪ್ಪ ಮರಿ ಎಲ್ಲ ಕಡ್ದಾದ್ಮೇಲೆ ಹಿಂಗೆ ಮಡಗಿರೋದನ್ನ ಎತ್ಕೊಂಡೋಗಿ ದೇವ್ರಿಗೆ ಆರತಿ ತೋರಿಸಿ ಬೆಳಗ್ಬಿಟ್ಟು ಆಮೇಲೆ ಮನೆಗೆ ಹೋಗೋದೆ. ಕೊಡ್ ಮಮ್ಮಿ. ನಾವು ಇವಾಗ ತಾನೇ ಜಸ್ಟ್ ಮನೆಗೆ ಬಂದ್ವಿ. ಟೈಮು 12:45 ಇಷ್ಟೊತ್ತರೆಗೂ ಆಯ್ತು. ಆ್ಯಕ್ಚುಲಿ ಅವಾಗೆಲ್ಲ ಹೋಗ್ತಿದ್ದೆ 12:45ಗೆ, ಅಂದರೆ 11:30 12 ಗಂಟೆ ಹಿಂಗೆ ಹೋಗಿ ಬೆಳಗಿನ ಜಾವ 4:30 5 ಗಂಟೆವರೆಗೂ ಆಯ್ತಿತ್ತು ಹಬ್ಬ. ಈಗ ಬೇಗ ಮಾಡ್ಬಿಡ್ತಾರೆ, ಸುಮ್ಮನೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಮರಿಗಿರಿ ಕಡ್ದೆಲ್ಲ ಕೊಡಬೇಕಲ್ಲ. ಹೆಂಗೆ ಮರಿ ಅಂತ ಅಂದರೆ 10 ಮನೆಯಿಂದ ಒಂದು ಮರಿ, 10 ಮನೆಯಿಂದ ಒಂದೊಂದು ಮರಿ ಈ ಥರ ವಹಿಸ್ಕೊಂಡು ಮರಿ ಕಡ್ದಿರ್ತಾರೆ. ಹಾಗೆ 10 ಮನೆಯವರು ಸೇರಿ ಮರಿನ ಸುಲಿದು ಕುಯ್ದು ಕಟ್ ಮಾಡಿ ಎಲ್ಲ ಮಾಡಿಬಿಟ್ಟು ಆಮೇಲೆ ಹಂಚ್ತಾರೆ. ಅದು ನಾಳೆ ತಿಂದವ್ರು ತಿನ್ಬೋದು, ಇಲ್ಲಾಂದರೆ ಭಾನುವಾರ ತಿಂದು ಸಂಜೆ ಅಷ್ಟರಲ್ಲೇ ಖಾಲಿ ಮಾಡಬೇಕು. ಭಾನುವಾರ ಸಂಜೆ ಅಷ್ಟರಲ್ಲಿ ಖಾಲಿ ಮಾಡಬೇಕು, ಏಕೆಂದರೆ ದೇವ್ರಿಗೆ ಪಟ್ಟು ಕಟ್ಟುತ್ತೆ. ಪಟ್ಟು ಕಟ್ಟೋದ್ಮೇಲೆ ಊರೊಳಗಡೆ ಗಬ್ ಮಾಡೋ ಹಂಗಿಲ್ಲ. ಸೊ ಯಾವಾಗ ನೆಕ್ಸ್ಟು ಮಾರಿ ಹಬ್ಬ ಆದಮೇಲೆ ನೆಕ್ಸ್ಟು ರಂಗದ ಹಬ್ಬ ಬರುತ್ತೆ. ಶನಿವಾರ ಭಾನುವಾರ ಸೋಮವಾರ ಮಂಗಳವಾರ ಅಂತ. ಮಂಗಳವಾರ ದೇವರು ಪಟ್ಟು ಬಿಚ್ಚಿರುತ್ತೆ, ಆಗ ಊರವರೆಲ್ಲ ಹೊಸ್ತೊಡ್ಕೊಂತ ಮಾಡ್ತಾರೆ. ಅದನ್ನು ಮಾಡಬೇಕು. ಹೆಚ್ಚು ಭಾನುವಾರ ಆದಮೇಲೆ ತಿನ್ನೋಂಗಿಲ್ಲ ಯಾರು ಸಹ. ತಿನ್ನಬೇಕು ಅನ್ನೋರು ಹೊರಗಡೆ ಹೋಗಿ ತಿಂತಾರೆ, ಬಟ್ ಊರೊಳಗಡೆ ಯಾರು ನಾನ್ ವೆಜ್ ಮಾಡಲ್ಲ. ಆದರೂ ನಮ್ಮೂರಲ್ಲಿ ಯುಗಾದಿ ಹಬ್ಬ ಆದಮೇಲೆ ಒನ್ ಬೈ ಒನ್ ಹಬ್ಬ ಬರ್ತಿದ್ರೆ ಅದು ನೋಡೋದು ಒಂದು ಚೆಂದ, ಎಂಜಾಯ್ ಮಾಡೋಕ್ಕೂ ಚೆಂದ. ಬಟ್ ಮನೆಯೂ ಕ್ಲೀನ್ ಮಾಡಬೇಕು. ಬಟ್ ಮನೆ ಕ್ಲೀನ್ ಮಾಡೋದ್ರ ಜೊತೆಗೆ ಹಬ್ಬಗಳು ಬರುತ್ತಲ್ಲ, ಅದು ತುಂಬ ಖುಷಿಯಾಗುತ್ತೆ. ಬ್ಯಾಕ್ ಟು ಬ್ಯಾಕ್ ಹಬ್ಬಗಳು ಇರುತ್ತೆ. ಅದ್ರಲ್ಲಿ ಕಂಬ ತರೋದು ಒಂಥರ ಖುಷಿ, ಅದು ಹುಡುಗರಿಗೆ ಚೆನ್ನಾಗಿರುತ್ತೆ. ಆದರೆ ನಮಗೂ ಒಂಥರ ಖುಷಿ. ನಮ್ಮ ಮನೆ ಮುಂದೆ ಏನಾದರೂ ಕಂಬ ಹೋದ್ರಂತೂ ಒಂದು ಸ್ವಲ್ಪ ನೋಡೋದು ಖುಷಿ, ಎಷ್ಟು ಜೋಶಲ್ಲಿ ಎಳಿತಿರ್ತಾರೆ ಆ ಥರ, ಏನೋ ಒಂಥರ ಖುಷಿ ಆಗುತ್ತೆ. ನೋಡಿದ್ರಲ್ಲ ಪಟ್ಲದಮ್ಮನ ಹಬ್ಬ ಪಟ್ಲದಮ್ಮನ ಹಬ್ಬ ನೋಡಿದ್ರಲ್ಲ, ಚೆನ್ನಾಗಿತ್ತಲ್ವ? ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಫೈನಲಿ 25K ಫಾಲೋವರ್ಸ್ ಆಗಿ ಇನ್ನು 200 ಮೇಲೆ ಆಗೈತೆ. ತುಂಬ ಅಂದರೆ ತುಂಬ ಖುಷಿ ಆಗ್ತೈತೆ. ಇದೇ ಥರ ನನಗೆ ಸಪೋರ್ಟ್ ಮಾಡ್ತೀರಿ. ಹೀಗೆ ಬೇರೆ ಬೇರೆ ಕಂಟೆಂಟಲ್ಲಿ ಬರ್ತಾ ಇರ್ತೀನಿ. 1 ಇಯರ್ ಆಯಿತು. ತುಂಬ ಖುಷಿ ಆಯಿತು 25 ಆದಾಗಂತೂ. ಅದನ್ನು ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಟಿ ವಿಲಿ ಹಾಕಿ ಬ್ಲಾಸ್ಟರ್ ಎಲ್ಲ ಮಾಡಬೇಕು ಅಂದ್ಕೊಂಡಿದ್ವಿ. ಆ ಟೈಮಲ್ಲಿ ಪಟೇಲ್ ಅವರೆಲ್ಲೋ ಹೊರಗಡೆ ಹೋಗಿದ್ರು. ನನಗೂ ಪಾಪು ಒಬ್ಬನೇ ಇದ್ದು, ನಾನು ಪಾಪು ಇಬ್ಬರೇ ಇದ್ವಿ. ಆಮೇಲೆ ಇನ್ನು 100 ಆಗಬೇಕಿತ್ತು. 24,900 ಸಮಥಿಂಗ್ ಅಥವಾ 800 ಸಮಥಿಂಗ್ ಇದ್ದರು. ಇಷ್ಟು ಬೇಗ ಎಲ್ಲ ಆಗುತ್ತೆ ಅಂದ್ಬಿಟ್ಟು ಸುಮ್ಮನಾದ್ವಿ. ಅವರು ಫಂಕ್ಷನ್ ಇತ್ತಂತ ಹೊರಗಡೆ ಹೋಗಿದ್ರು, ಬರೋದು ಲೇಟ್ ಆಯಿತು. ಅಲ್ಲಿ ನೋಡೋರು ಒಂದೇ ದಿನದಲ್ಲಿ ಪಟ ಅಂತ ನೀರು ಬಂದೇ ಬಿಟ್ರು. ಎಷ್ಟು 24,990 ಆಗಿ ಬಂದಾಗ ಪಟೇಲ್ 10 ಮೆಂಬರ್ಸ್ ಮೇ ಬಿ ಇವತ್ತೇ ಆಗ್ಬೋದು ಅಂತ ಅಂದು ಅವರಿಗೆ ಫೋನೆಲ್ಲ ವೀಡಿಯೋ ಮಾಡ್ಕೊಳ್ಳಿ ಅಂತೇಳಿ ಫೋನಲ್ಲಿ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ. 25K ಫಾಲೋವರ್ಸ್ ಕಂಪ್ಲೀಟೆಡ್ ಮಾಡಿದೆ.
ಇನ್ನು ವೀಡಿಯೋನ ತುಂಬ ಗ್ಯಾಪಲ್ಲಿ ಹಾಕ್ಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ಅಟ್ಲೀಸ್ಟ್ ವೀಕ್ಲಿ ಒನ್ನಾದರೂ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಂದರೆ ನಾವು ಬೆಂಗಳೂರಿನ 3 ಜನ ಇರೋದು, ಏನು ವೀಡಿಯೋ ಮಾಡೋದು ಅನಿಸ್ತಾ ಇರುತ್ತೆ. ಈ ಥರ ಹಬ್ಬ ಏನಾದರೂ ಇದ್ದರೆ ಅಟ್ಲೀಸ್ಟ್ ಒಂದು ಕಂಟೆಂಟ್ ಸಿಗುತ್ತೆ ಮಾಡೋದಕ್ಕೆ, ನನಗೊಂದು ಖುಷಿ ಇರುತ್ತೆ. ಸುಮ್ಮನೆ ಮಾಡೋದು ಅಂದರೆ ಏನು ಮಾಡೋದು ಅಂತ ಅನಿಸ್ತಿತ್ತು. ನೋಡೋಣ 25K ಫಾಲೋವರ್ಸ್ ಆಗಿರೋದಕ್ಕಾದರೂ ಅಟ್ಲೀಸ್ಟ್ ಎಡಿಟ್ ಮಾಡಿ ಆಗ ಟ್ರೈ ಮಾಡ್ತೀನಿ ಗೈಸ್. ಹೀಗೆ ಸಪೋರ್ಟ್ ಮಾಡ್ತೀರಿ ಪ್ಲೀಸ್. ಇನ್ನು ಬೇಗ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ರಾಮಾ ಪಟೇಲ್ ಯೂಟ್ಯೂಬ್ ಚಾನಲ್.